ಅಂತಕ್ಕಂಥ ಮಾತು ಹೇಳ್ತಾ ಇದೀಗ ಯಂಗ್ ರೆಬೆಲ್ ಸ್ಟಾರ್ ನಮ್ಮ ಮನೆಯ ಮಗ ಪ್ರೀತಿಯ ನಿಮ್ಮೆಲ್ಲರ ಪ್ರೀತಿಯ ಅಭಿಷೇಕ್ ಅಂಬರೀಶ್ ಅವರು ಇದೀಗ ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಎರಡು ನಿಮಿಷ ಹಿಂದೆ ಸಚಿದಾನಂದ ಅವರು ಹಲವಾರು ಜನ ಹಲವಾರು ಮಾತುಗಳು ಆಡ್ತಾರೆ ಅಂತ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿದ್ರು. ಕೇಳಿಸ್ತಿದ್ಯಾ? ನಮಗೂ ಈ ಮಾತನಾಡಿದ್ದ ಮಾತುಗಳ ಬಗ್ಗೆ ನಮಗೂ ಮಾಹಿತಿ ಬರುತ್ತೆ. ನಾವು ಟಿವಿ ನೋಡ್ತೀವಿ, ನಮ್ಮ ಮನಸ್ಸಿಗೂ ಇವೆಲ್ಲ ಮುಟ್ಟುತ್ತೆ. ಒಂದಿನ ನಾನು ಹೋಗಿ ನಮ್ಮ ತಾಯಿನ ಕೇಳಿದಾಗ, ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಾವೊಂದು ಉತ್ತರಿಸ್ಬೇಕಾ, ನಾವೇನಾದ್ರೂ ಒಂದು ಹೇಳೋದ ಅಂತ ಕೇಳಿದಾಗ, ನಾವೇನು ಹೇಳೋದು ಬೇಕಾಗಿಲ್ಲ ಮಗ, ಜನ ನಮ್ಮ ಪರ ಮಾತಾಡ್ತಾರೆ, ನಾವೇನು ಉತ್ತರಿಸ್ಬೇಕಾಗಿಲ್ಲ, ಜನನೇ ಒಳ್ಳೆ ಉತ್ತರ ಕೊಡ್ತಾರೆ ಅಂತ ಒಂದು ಮಾತು ಬಂತು. ಅಂದ್ರೆ ನಮ್ಮ ತಾಯಿ ಮತ್ತೆ ನಾನು, ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ಅದನ್ನ ನಂಬ್ಕೊಂಡು ಇಷ್ಟು ದೂರ ಬಂದಿದ್ದೀವಿ. ಇವತ್ತು ಬೆಳಗ್ಗೆ 11:30ಗೆ ಸುಮಲತಾ ಅಂಬರೀಶ್ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಪಕ್ಷೇತರ ನಿಲ್ತಾರೆ ಅಂತ ತೀರ್ಮಾನ ಮಾಡಿಕೊಂಡು ನಿಮ್ಮ ಅಭಿಮಾನಿಗಳ ಧ್ವನಿ ಮತ್ತೆ ಕಾರ್ಯಕರ್ತರ ಕೂಗನ ಕೇಳಿ ಈ ತೀರ್ಮಾನ ತಗೊಂಡಿತ್ತು. ಇಲ್ಲಿ ನಿಂತಿ ಅನ್ವರ್ ಪಾಷಾ ಅವರು ಒಂದು ಮಾತು ಹೇಳಿದ್ರು, ಇವತ್ತು ಕಾರ್ಯಕರ್ತರು ಕಣ್ ತೆಗ್ದಿರ 30 ದಿನ ಕಣ್ ಮುಚ್ಚಂಗಿಲ್ಲ ಅಂತ. ನಿಜ. ನಾನು ನಿಮ್ಮ ಹತ್ರ ಹೇಳೋದಿಷ್ಟೇ, ಒಟ್ಟಿಗೆ ಕೆಲಸ ಮಾಡೋಣ. ನಾನು 30 ದಿನ ಕಣ್ ಮುಚ್ಚಲ್ಲ. ನಿಮ್ ಒಟ್ಟಿಗೆ ನಾನು ಹಗಲು ರಾತ್ರಿ ಕೆಲಸ ಮಾಡಕ್ ತಯಾರಾಗಿದ್ದೀನಿ. ಅಮ್ಮ ಹೇಳಿದ್ರಲ್ಲ, ಜನ ಉತ್ತರಿಸಬೇಕು, ಜನನೇ ಉತ್ತರ ಕೊಡ್ತಾರೆ ಅಂತ. ಮೇ 23ಗೆ ನಾವು ಕೊಡ್ಬೇಕಾಗಿರೋ ಉತ್ತರ, ಅದು ರಿಸಲ್ಟ್ ದಿನ ಕೊಡ್ಬೇಕಾಗಿರೋ ಉತ್ತರ. ನಾವು ಇವ್ರಿಗೆ ಉತ್ತರಿಸಬೇಕು ಅಂದ್ರೆ, ನಾವು ಅಂಬರೀಷ್ ಅಣ್ಣನ ಬಲ ಏನು ಅಂತ ತೋರಿಸ್ಬೇಕಂದ್ರೆ ಇವತ್ತಿಂದ ನಮ್ಮ ಕೆಲಸ ಶುರು. ಮಂಡ್ಯ ಅಖಾಡಕ್ಕೆ ಅಂಬರೀಷ್ ಅವ್ರ ಕುಟುಂಬ ಇಳಿದಿದೆ. ಅವರ ಅಭಿಮಾನಿಗಳ ಧ್ವನಿ, ಅವ್ರ ಕಾರ್ಯಕರ್ತನ ನಂಬಿ ನಾವು ಇಲ್ಲಿ ಬಂದಿದ್ದೀವಿ. ನಿಮ್ಮ ಸಹಕಾರ ನಮಗೆ ಬೇಕು, ಅಭಿಮಾನಿಗಳ ಆಶೀರ್ವಾದ ನಮಗೆ ಬೇಕು. ಅಂಬರೀಷನ ಆಶೀರ್ವಾದ ಅಂತೂ ನಮ್ಮಲ್ಲಿ ಸದಾ ಇರುತ್ತೆ ಅಂತ ಒಂದು ನಂಬಿಕೆ. ನಮ್ಮ ಮಧ್ಯದಲ್ಲಿ ಈ ಪ್ರೀತಿ ವಿಶ್ವಾಸದ ಸಂಬಂಧ, ಈ ಬಾಂಧವ್ಯನೂ ಹೀಗೆ ಯಾವತ್ತು ಹಿಂಗೆ ಇರುತ್ತೆ ಅಂತ ನಮ್ಮ ಒಂದು ನಂಬಿಕೆ. ಅದು ನಾನು ಹೇಳ್ದಂಗೆ ನಮ್ಮ ಉತ್ತರ ಚುನಾವಣೆಯಲ್ಲಿ ತೋರಿಸೋಣ, ಮಾತಲ್ಲ.